ನೋಡಿ ಫ್ರೆಂಡ್ಸ್, ಚಪಾತಿ ಉಳಿದಿದ್ದಾವೆ. ಈಗ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ನನಗೆ ಕೆಲಸಕ್ಕೂ ಆಗ್ತಾಯಿಲ್ಲ. ಈಗ ಇದನ್ನು ಚಪಾತಿ ಕೊಟ್ಟರೆ ಅಂತ ಮಾಡ್ತಾರೆ, ಅದನ್ನು ಮಾಡ್ತೀವಿ. ಸಿಂಪಲಾಗಿ ಹೇಗಿಂದ ಚಪಾತಿ ಓದಿದ್ರೆ ನೀವು ಮಾಡಬಹುದು. ಹೋಗಬೇಕು ಎಲ್ಲ ಚಪಾತಿನ ನೋಡಿ ಒಂದಿಷ್ಟು ಆಗಬೇಕು. ಒಂದು ಅಂದರೆ ಒಂದು ಇದೊಂದು ಶೇಂಗಾ ಸಿಗ್ತಾ ಇರಬೇಕು ಬಾಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಇಡಬೇಕು ಇದನ್ನ ಸ್ಟವ್. ಅರ್ಧದಷ್ಟು ನಿಮಗೆ ಮಣ್ಣಿನ ರಸ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಕೊಟ್ಟರೆ ಹಾಕ್ಕೋತಾ ಇದ್ದೀನಿ. ಚಪಾತಿ ಮಿಕ್ಸರ್ ಮಾಡ್ಕೊಂಡಿದ್ದೆಲ್ಲ ಇದು ಎಷ್ಟು ಆಗಲ್ಲ, ಅಷ್ಟಕ್ಕೂ ಒನ್ ಟೈಮ್ ಪಾಟ್ ಅಂತ ಆಗುತ್ತೆ. ಪ್ಲೀಸ್ ಟ್ರೈ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನ್ನ ಚಾನಲ್ನಿಗೆ ಸಪೋರ್ಟ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ. ಇದು ಕುಕಿಂಗ್ ಫಸ್ಟಿಗೆ ತುಂಬ ಚೆನ್ನಾಗೇ ಇರುತ್ತೆ. ನೋಡಿ ಎಂಥ ಚೆನ್ನಾಗಿ ಬಂದಿದೆ. ಒಂದು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ. ಓಕೆ, ನೆಕ್ಸ್ಟ್ ರೆಸಿಪಿ ಸಿಗ್ತೇನೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಅವಲಕ್ಕಿ ಟೇಸ್ಟ್ ಹೇಗಿರುತ್ತೆ ಅದೇ ಪ್ರೊಸೀಜರ್ ಇರುತ್ತೆ. ಇದು ಚಪಾತಿ ಹಾಕಿ ಮಾಡಿರ್ತೀವಿ, ಅದನ್ನು ಅವಲಕ್ಕಿ ಮಾಡಿರ್ತೀವಿ ಅಷ್ಟೇ. ಆದರೆ ಇದಕ್ಕೆ ನಾವು ಖಾರದ ಪೌಡ್ರ್ ಹಾಕಿರ್ತೀವಿ, ಅದಕ್ಕೆ ಮಿರ್ಚಿ ಆ್ಯಡ್ ಮಾಡಿರ್ತೀವಿ. ಟೇಸ್ಟ್ ಮಾತ್ರ ಡಿಫ್ರೆಂಟ್ ಏನಿಲ್ಲ. ಸೇಮ್ ಅವಲಕ್ಕಿ ನಾವು ಬ್ರೇಕ್ಫಾಸ್ಟಿಗೆ ನಡೆಯುತ್ತೆ ಇದು. ಓಕೆ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.